ನಡೀತಿರ್ತಕ್ಕಂಥ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಬಂದಿರತಕ್ಕಂಥ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ನಮ್ಮ ಸಂಸದರಾಗಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರೇ, ಹಾಗೂ ಬಂದಿರತಕ್ಕಂಥ ನಮ್ಮ ಶೋಭಾ ಪ್ರಕಾಶ್ ಅವರೇ, ಡಾಕ್ಟರ್ ಗಿರಿಧರ್ ಅವರೇ, ಪುಣ್ಯವರ್ತಿ ಅವರೇ ಮತ್ತು ಡಾಕ್ಟರ್ ನಾಗರಾಜ್ ಅವರು ಇಬ್ಬರು ಬಂದು ಹಾಗೆ ಎಲ್ಲ ಡಾಕ್ಟರ್ ಸಂತೋಷ್ ಅವರಿದ್ದಾರೆ. ಎಲ್ಲ ಹಲವಾರು ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರುಗಳು ಬಂದಿದ್ದಾರೆ, ಅವರ ಸಿಬ್ಬಂದಿ ವರ್ಗಗಳು ಬಂದಿದ್ದಾರೆ. ಎಲ್ಲರೂ ಈ ಸಂದರ್ಭದಲ್ಲಿ ಹೇಳೋದಷ್ಟೇ ಒಳ್ಳೆಯ ಒಂದು ಕೆಲಸವನ್ನ ಪಾನಾಯಿಂದ ಮಾಡ್ತಾ ಇದ್ದಾರೆ. ಏನು ತಾವೆಲ್ಲ ದಿನನಿತ್ಯದ 24 ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಗಳು ಏನು ಇವತ್ತು ನಿಮಗೆ ಒಂದು ಮನೋರಂಜನೆಯ ದಿವಸ, ಎಂಟರ್ಟೈನ್ಮೆಂಟ್ ದಿವಸ, ಒಂದು ರಿಲ್ಯಾಕ್ಸೇಷನ್ ಡೇ ಅಂತ ಮಾಡ್ಕೊಟ್ಟಿದ್ದಾರೆ. ನಿಮ್ಮ ಪಾನ ವತಿಯಿಂದ ಅವರೆಲ್ಲರೂ ಅಭಿನಂದನೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದಿನ ಕೂಡ ಈ ರೀತಿಯಾದಂಥ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ. ನಮ್ಮ ಕಡೆಯಿಂದ ಯಾವ ಸಹಕಾರ ಬೇಕು ಖಂಡಿತವರು. ಆತ್ಮೀಯ ಸ್ನೇಹಿತರು, ಯುವ ನಾಯಕರು, ಜನಪ್ರಿಯ ಶಾಸಕರಾದಂಥ ವಿ ಆರ್ ಕೃಷ್ಣ ಅವರೇ, ಫಾನಾದ ಅಧ್ಯಕ್ಷರು, ನೆರೆದಿರುವಂಥ ಎಲ್ಲ ಬೇರೆ ಬೇರೆ ಪ್ರೈವೇಟ್ ಆಸ್ಪತ್ರೆಗಳ ಆಡಳಿತ ಮಂಡಳಿ ಮತ್ತು ಡಾಕ್ಟರ್ಗಳ ತಂಡ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಸಹಾಯ ಮಾಡುವುದು ಈ ಟೀಮ್. ಇವತ್ತು ಒಳ್ಳೆಯ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಸುಮಾರು 25 ವರ್ಷ ಆದಮೇಲೆ ಫಸ್ಟ್ ಟೈಮ್ ಮಾಡಿದ್ದೀವಿ. ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಕೋವಿಡ್ ಟೈಮಲ್ಲೂ ನೀವೆಲ್ಲರೂ ಜೊತೆಗೆ ಬಂದು ಫಾನಾ ಆ್ಯಸ್ ಅನ್ ಆರ್ಗನೈಸೇಷನ್ ಭಾಳ ಒಳ್ಳೆಯ ಕೆಲಸ ಮಾಡಿದೆ. ನಿರಂತರ ಸಂಪರ್ಕದಲ್ಲಿ ಆಕ್ಸಿಜನ್ಗೆ, ಬೆಡ್ ಶಾರ್ಟೇಜ್ ಇದ್ದಾಗ ಇನ್ನೊಂದು ಮತ್ತೊಂದು ಎಲ್ಲರಿಗೂ ಜೊತೆ ಸೇರಿ ಆಸ್ ಎ ಟೀಮ್ ಯಾವಾಗ ಹೋಗ್ತಿದ್ದು. ಸೊ ಆ ಸಹಯೋಗ ಸಹಕಾರ ಯಾವಾಗಲೂ ಇದೇ ರೀತಿ ಇರಲಿ. ಜೊತೆಗೆ ಈ ರೀತಿಯ ಅವಾಗ ಕಾರ್ಯಕ್ರಮಗಳು, ಫಿಟ್ನೆಸ್ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಮಾಡಿದಾಗ ಸಮಾಜಕ್ಕೆ ಒಂದು ಕಲ್ಚರಲ್ ಚೇಂಜ್ ಆಗುತ್ತೆ. ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗುವಂಥದ್ದು ಆಸ್ಪತ್ರೆಗಳ ನಿರ್ಮಾಣದಿಂದ ಅಷ್ಟೇ ಅಲ್ಲ, ಆಸ್ಪತ್ರೆಗೆ ಜನ ಕಡಿಮೆ ಹೋಗ್ತಾರೆ. ಪ್ರೈವೇಟ್ ಆಸ್ಪತ್ರೆ ಅಸೋಸಿಯೇಷನ್ ಹೇಳಬಾರ್ದು, ಆದರೆ ಎಷ್ಟು ಜನ ಕಡಿಮೆ ಹೋಗ್ತಾರೆ ಆಸ್ಪತ್ರೆಗೆ ಅನ್ನುವಂಥದ್ದು ಪ್ರಿವೆಂಟಿವ್ ಹೆಲ್ತ್ ಕೇರ್ನ ಒಂದು ಸಕ್ಸಸ್. ನಮಸ್ಕಾರ, ನಾನು ಡಾಕ್ಟರ್ ಶೋಭಾ ಪ್ರಕಾಶ್ ಅಂತ, ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ಅಧ್ಯಕ್ಷೆ, ಕರ್ನಾಟಕದಿಂದ. ಈ ದಿನ ಸುಮಾರು 1500 ಆಸ್ಪತ್ರೆಗಳು ನಮ್ಮ ಅಸೋಸಿಯೇಷನಲ್ಲಿ ಇದ್ದಾರೆ. 650 ಹಾಸ್ಪಿಟ್ಲ್ ಬರೀ ಬ್ಯಾಂಗ್ಳೂರಿಂದನೇ ಇದ್ದಾರೆ. ಯಾವಾಗಲೂ ನಾವೆಲ್ಲ ಕಷ್ಟಪಟ್ಟು ದುಡಿತಾನೆ ಇರ್ತೀವಿ, ಆಸ್ಪತ್ರೆಯಲ್ಲಿ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾನೆ ಇರ್ತೀವಿ ಅಂತ. ನಮ್ಮ ರಜತ ಮಹೋತ್ಸವ 25ನೇ ವರ್ಷ, ಸಂಘದ 25ನೇ ವರ್ಷ ಆಗಿರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಸ್ಟ್ರೆಸ್ ಫ್ರೀ ಒಂದು ದಿನ ಕಳಿಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕದ ಕ್ರಿಕೆಟ್ ಲೀಗನ್ನು ಈ ದಿನ ನಾವು ಇಲ್ಲಿ ಮಾಡಿದ್ದೀವಿ. ಈಗ ಅಂಬೇಡ್ಕರ್ ಗ್ರೌಂಡಲ್ಲಿ, ಬಸವೇಶ್ವರ ನಗರದಲ್ಲಿ ಎಲ್ಲರೂ ಸೇರಿ ಆಡ್ತಾ ಇದ್ದಾರೆ. ಸುಮಾರು 10 ಟೀಮ್ಗಳು ಬಂದು ಇಲ್ಲಿ ಆಡಿ ಕೊನೆಗೆ ನಾವು ಯಾರು ಗೆಲ್ತಾರೋ ಅವರಿಗೆ ಪ್ರಿಯಾ ಕೃಷ್ಣ ಅವರು, ಏರಿಯಾದ MLA ಅವ್ರಿಗೆ ಕೈಯಿಂದ ನಾವು ಕಪ್ ಕೊಡಿಸೋಣ ಅಂತ ಹೇಳಿದ್ದೀವಿ. ತೇಜಸ್ವಿ ಸೂರ್ಯ ಅವರು ಸಹಿತ ಈಗ ಆಗಮಿಸಿದ್ದಾರೆ, ಅವ್ರಿಗೆ ಕಾಯ್ತಾ ಇಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಶೋಭಾ ಕರಂದ್ಲಾಜೆ ಅವರು ಅನಿವಾರ್ಯದಿಂದ ಬರೋಕ್ಕಾಗಿಲ್ಲ, ಅವರು ವಿಶಸ್ ಕಳಿಸಿದ್ದಾರೆ. ಇದೇ ರೀತಿ ನಾವು ವರ್ಷ ಇದೇ ಥರ ಲೀಗ್ ಮಾಡಿ ಕಪ್ನ ರೋಲಿಂಗ್ ಟ್ರೋಫಿ ಥರ ಮಾಡಬೇಕು. ನಮ್ಮ ಡಾಕ್ಟರ್ಸ್ ಎಲ್ಲ ಒಂದುಗೂಡಬೇಕು. ಅವರ ಎಷ್ಟೇ ಸ್ಟ್ರೆಸ್ ಇದ್ದರೂ, ಆಸ್ಪತ್ರೆಗಳಲ್ಲಿದ್ದರೂ ಕಷ್ಟ ಸುಖಗಳೆಲ್ಲ ಬಿಟ್ಟು ಇಲ್ಲಿ ಒಂದು ದಿವಸ ಆರಾಮಾಗಿ ಕಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಲೀಗನ್ನು ಮಾಡ್ತಾ ಇದ್ದೀವಿ. ಇದು ವರ್ಷ ನಡೆಯುತ್ತೆ. ಥ್ಯಾಂಕ್ ಯು.